ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಸಾರ ಕರೆಂಟ್ ಇವೆಂಟ್ಸ್. ಆಗಸ್ಟ್ 29ರಂದು ಭಾರತದ ಅಂಕಿ ಅಂಶಗಳ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ನಮ್ಮ ಭಾರತದ ಆರ್ಥಿಕ ಬೆಳವಣಿಗೆ ದರವನ್ನು ಪ್ರಕಟಿಸಿದೆ. ಸೊ ಅದರ ಪ್ರಕಾರ 7.8 ಇದೆ ಅಂತ ಹೇಳಿದೆ. ಓಕೆ, ರಿಯಲ್ ಜಿ ಡಿ ಪಿ ಗ್ರೋತ್ 7.8 ಇದ್ದರೆ ನಾಮಿನಲ್ ಜಿ ಡಿ ಪಿ ಬಂದು 8.8 ಇದೆ. ಬಟ್ ಇಲ್ಲಿ ರಿಯಲ್ ಜಿ ಡಿ ಪಿಗಿಂತ ನಾಮಿನಲ್ ಜಿ ಡಿ ಪಿ ಜಾಸ್ತಿ ಇದೆ. ಓಕೆನಾ? ಸೊ ಯಾಕೆ ಜಾಸ್ತಿ ಇದೆಯಪ್ಪ ಅಂದರೆ, ನಾಮಿನಲ್ ಜಿ ಡಿ ಪಿನ ನಾವು ಯಾವಾಗಲೂ ಅಂದರೆ ಪ್ರಸ್ತುತ ಬೆಲೆಗಳ ಮೂಲಕ ನಾವು ಲೆಕ್ಕ ಹಾಕ್ತೀವಿ. ಓಕೆ, ಬಟ್ ರಿಯಲ್ ಜಿ ಡಿ ಪಿನ ನಾವು ಮೂಲ ವರ್ಷನ ಆಧಾರವಾಗಿ ತಗೊಳ್ತೀವಿ. ಈಗ ಪ್ರೆಸೆಂಟ್ ಮೂಲ ವರ್ಷ ಯಾವುದಾಗಿದಪ್ಪ ಅಂತಂದರೆ 2011-12 ಆಗಿದೆ. ಬಟ್ ಇದನ್ನು 2026ರಿಂದ ಓಕೆನಾ 26ರಿಂದ ಈ ಮೂಲ ವರ್ಷವನ್ನು 2022 ಮತ್ತು 23ಕ್ಕೆ ಬದಲಾವಣೆ ಮಾಡಬೇಕು ಎಂಬುದು ಗೌರ್ಮೆಂಟ್ ಸರ್ಕಾರದ ಪ್ರಪೋಸಲ್ ಆಗಿದೆ. ಬಟ್ ಅದು ಇನ್ನೂ ಏನೋ ಜಾರಿಗೆ ಬಂದಿಲ್ಲ. ಬಟ್ ಇರಲಿ, ಬಟ್ ನಿಮಗೆ ಕನ್ಫ್ಯೂಷನ್ ಮಾಡೋದು ಬೇಡ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬಟ್ ಈ ಮೂಲ ವರ್ಷ ಇರೋದೇ ಪ್ರೆಸೆಂಟು 2011-12. ಓಕೆನಾ? ಓಕೆ, ಸೊ ಈಗ ಈ ಒಂದು ಆರ್ಥಿಕ ಬೆಳವಣಿಗೆಗೆ 3 ವಲಯಗಳು ಪ್ರಮುಖವಾದ ಕಾರಣವಾಗಿದೆ. ನಿಮಗೆ ಗೊತ್ತಾ ಬೇಸ್ಲಿ ಯಾವುದಂದರೆ ಕೃಷಿ ವಲಯ, ತಯಾರಿಕಾ ವಲಯ ಹಾಗೂ ಸೇವಾ ವಲಯ. ಸೊ ಕೃಷಿ ವಲಯದ ಒಂದು ಬೆಳವಣಿಗೆ ಎಷ್ಟಿದೆ ಈ ಕ್ವಾರ್ಟರ್ಲಿ ಅಂದರೆ 3.7 ಇದೆ. ಹಾಗೆ ತಯಾರಿಕಾ ವಲಯದಲ್ಲಿ 7.7 ಇದ್ದರೆ, ಕೊನೆಯದಾಗಿ ಸೇವಾ ವಲಯ ಬಂದು 9.3 ಇದೆ. ಆಬ್ವಿಯಸ್ಲಿ 2 ವಲಯಗಳಿಗಿಂತ ಸೇವಾ ವಲಯ ಯಾವಾಗಲೂ ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇರುತ್ತೆ. ಓಕೆನಾ? ಬಟ್ ಇನ್ನೊಂದು ವಿಚಾರ ಏನಂದರೆ, ಬಟ್ ಯಾರೂ ಸಹ ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ 7.8 ಬರುತ್ತೆ ಅಂತ. ಈವನ್ ನಾವು RBI ಸಹನೂ 6.5 ಬರುತ್ತೆ ಅಂತ ಹೇಳಿದರು. ಓಕೆ, 6.5% ಬೆಳವಣಿಗೆ ದರ ಆಗುತ್ತೆ 2025-26 ಅಂತ. ಬಟ್ ಅದನ್ನೆಲ್ಲ ಮೀರಿ, ನಿರೀಕ್ಷೆಗೂ ಮೀರಿ ನಮ್ಮ ಭಾರತದ ಆರ್ಥಿಕ ಬೆಳವಣಿಗೆ 7.8 ಬೆಳವಣಿಗೆ ಆಗಿದೆ. ನಮಗೆಲ್ಲ ಆಕ್ಚುಲಿ ಖುಷಿಯ ವಿಚಾರನೇ ಇದು. ಬಟ್ ನಮ್ಮ ಭಾರತ ಯಾವ ಮಟ್ಟದಲ್ಲಿ ಆರ್ಥಿಕ ಬೆಳವಣಿಗೆ ಹೊಂದಿದೆ ಅನ್ನೋದು ಈ ಅಂಕಿಅಂಶನೇ ಕಾರಣ ಆಗ್ತಿದೆ. ಈವನ್ ಅಮೇರಿಕನೂ ಸಹ 3.3% ಬೆಳವಣಿಗೆ ಆದರೆ, ಚೀನಾ 5.3% ಬೆಳವಣಿಗೆ ಆಗಿದೆ. ಬಟ್ ನಮ್ಮ ಇಂಡಿಯಾ 7.8% ಬೆಳವಣಿಗೆ ಆಗಿದೆ. ಓಕೆ ಗೈಸ್, ಸೊ ಹಾಗಾದರೆ ಫ್ರೆಂಡ್ಸ್, ನಾನು ಈ ಕ್ವಾರ್ಟರ್ನಲ್ಲಿ 7.8%, ಇದು ಫಸ್ಟ್ ಕ್ವಾರ್ಟರ್ನಲ್ಲಿ 7.8% ಬೆಳವಣಿಗೆ ಆಗಿದೆ ಅಂತ ಹೇಳಿದ್ದೆ ಅಲ್ವಾ? ಹಾಗಾದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ ನಮ್ಮ ಭಾರತದ ರಿಯಲ್ ಜಿ ಡಿ ಪಿ ಎಷ್ಟು ಬೆಳವಣಿಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಳ್ತೀರಾ? ಓಕೆ, ಸೊ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ.